ನಮಸ್ಕಾರ ಯಾತ್ರಿಕರೇ, ನಾವೀಗ ವಾರಣಾಸಿಗೆ ಹೋಗ್ತಾ ಇದ್ದೀವಿ ಕಾಶಿ ಯಾತ್ರೆಯನ್ನು ಮಾಡಲಿಕ್ಕೆ. ನಮ್ಮ ಯಾತ್ರೆಯಲ್ಲಿ 35 ಜನ ಈಗ ನಾವು ಕಾಶಿ ಯಾತ್ರೆಯನ್ನು ಮಾಡ್ತಾ ಇದ್ದೀವಿ. ಟ್ರೈನ್ ಮುಖಾಂತರ 60 ಜನ ಬರ್ತಾ ಇದ್ದಾರೆ. ಟೋಟಲ್ 90 ಜನ ನಾವೀಗ ಯಾತ್ರೆಯನ್ನು ಮಾಡ್ತಾ ಇದ್ದೀವಿ ಕಾಶಿ ಯಾತ್ರೆಯನ್ನು. ನಮ್ಮ ಯಾತ್ರೆಯಲ್ಲಿ ಮೊದಲಿಗೆ ನಾವು ಕಾಶಿಗೆ ಹೋಗ್ತೀವಿ. ಕಾಶಿ ಆದಮೇಲೆ ಕಾಶಿಲಿ 2 ದಿನದಲ್ಲಿ ನಾವು ವಿಶ್ವನಾಥನ ದರ್ಶನ, ವಿಶಾಲಾಕ್ಷಿ, ಅನ್ನಪೂರ್ಣೇಶ್ವರಿ, ಕಾಲಭೈರವ, ಸಂಕಟಮೋಚನ, ದುರ್ಗಾ ಮಂದಿರ, ತುಳಸಿ ಮಾನಸ ಮಂದಿರ, ಬಿರ್ಲಾ ಮಂದಿರ ಇದಿಷ್ಟು ಕವರ್ ಮಾಡಿಕೊಂಡು ನೆಕ್ಸ್ಟು ನಾವು ಹೋಗೋಂಥ ಪ್ಲೇಸು ಅಂತಂದರೆ ಗಯಾ ಬುದ್ಧಗಯಾಗೆ ಹೋಗ್ತೀವಿ. ಗಯಾ ಬುದ್ಧಗಯ ನೋಡಿಕೊಂಡು ಅಲ್ಲಿಂದ ನಾವು ಅಯೋಧ್ಯೆಗೆ ಹೋಗ್ತೀವಿ. ಅಯೋಧ್ಯದಲ್ಲಿ ಶ್ರೀರಾಮನ ದರ್ಶನವನ್ನು ಮಾಡಿಕೊಂಡು ಅಲ್ಲಿಂದ ನಾವು ನೈಮಿಷಾರಣ್ಯ ಹೋಗ್ತೀವಿ. ನೈಮಿಷಾರಣ್ಯಗೆ ಆದಮೇಲೆ ಚಿತ್ರಕೂಟಕ್ಕೆ ಹೋಗ್ತೀವಿ. ಚಿತ್ರಕೂಟ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಬರುವಂಥ ಪ್ಲೇಸ್ ಅಂದರೆ ತ್ರಿವೇಣಿ ಸಂಗಮ. ತ್ರಿವೇಣಿ ಸಂಗಮ ಮುಗಿಸ್ಕೊಂಡು ನೆಕ್ಸ್ಟ್ ಮತ್ತೆ ನಾವು ಕಾಶಿಗೆ ಬಂದು ಕಾಶಿಯಿಂದ ನಾವು ಅಲ್ಲಿ ಮಿಕ್ಕಿದ ಎಲ್ಲ ಪ್ಲೇಸ್ಗಳನ್ನ ನೋಡಿಕೊಂಡು ರಿಟರ್ನ್ ಮತ್ತೆ ನಾವು ಬೆಂಗಳೂರಿಗೆ ಬರುವಂಥವ್ರಾಗ್ತೀವಿ. ನೋಡಿ, ನೀವೆಲ್ಲ ನೋಡ್ತಾ ಇದ್ದೀರಾ, ನಮ್ಮ ಯಾತ್ರಿಕರು ಈಗಾಗಲೇ ಫ್ಲೈಟಲ್ಲಿ ಕೂತಿದ್ದಾರೆ. ಇನ್ನೊಂದು 8ರಿಂದ 10 ನಿಮಿಷಕ್ಕೆ ನಮ್ಮ ಫ್ಲೈಟು ಹೊರಡ್ತಾ ಇದೆ. ಎಲ್ಲರೂ ಭಾಳ ಆನಂದವಾಗಿ ಖುಷಿಯಾಗಿ ನಗನಗ್ತಾ ಫ್ಲೈಟ್ ಹತ್ತಿದ್ದಾರೆ. ಕೆಲವೊಬ್ಬರು ಫಸ್ಟ್ ಸಾರಿ ಫ್ಲೈಟ್ ಹತ್ತಿದವರು ಇದ್ದಾರೆ, ಭಾಳ ಆನಂದವಾಗಿದ್ದಾರೆ.